ಮಿತ್ರರೇ ನಮಸ್ಕಾರ. ಮಿತ್ರರೇ, BSNLನಿಂದ ಬಹಳ ದೊಡ್ಡದಾದಂತಹ ಒಂದು ಖುಷಿ ಸುದ್ದಿ ಸಿಗ್ತಾ ಇದೆ. ಅದೇನು ಕೇಳಿದ್ರೆ 17 ವರ್ಷದ ಬಳಿಕ BSNL ಲಾಭಕ್ಕೆ ಮರಳಿದೆ. ಸತತವಾಗಿ 17 ವರ್ಷಗಳ ಕಾಲ BSNL ನಷ್ಟದ ಹಾದಿಯನ್ನು ಹಿಡಿದಿತ್ತು. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಷ್ಟ, ಸಾವಿರಾರು ಕೋಟಿಯಷ್ಟು ನಷ್ಟವನ್ನು ದಾಖಲಿಸುತ್ತಲೇ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ 2024-25 ಆರ್ಥಿಕ ವರ್ಷದ 3ನೇ ತ್ರೈಮಾಸಿಕದಲ್ಲಿ ಬರೋಬ್ಬರಿ 262 ಕೋಟಿಯಷ್ಟು ಲಾಭವನ್ನು ಗಳಿಸಿದೆ. ಮಿತ್ರರೇ, ಇದು BSNLನ ಪಾಲಿಗೆ ಸಣ್ಣ ಲಾಭ ಅಲ್ಲ. ಓವರಾಲ್ ಕೇಳೋದಕ್ಕೆ ಬರೀ 262 ಕೋಟಿನ ದೇಶದ ಮಟ್ಟದಲ್ಲಿ ನೋಡಿದ್ರೆ ಇದೇನು ದೊಡ್ಡ ವಿಚಾರ ಅಂತ ಕೆಲವರಿಗೆ ಅನಿಸಬಹುದು. ಆದರೆ BSNLನ ಪಾಲಿಗೆ ಇದು ಮರಳುಗಾಡಿನಲ್ಲಿ ನೀರು ಸಿಕ್ಕಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಮುಂಬರುವ ದಿನಗಳಲ್ಲಿ BSNL ಇನ್ನಷ್ಟು ಶಕ್ತಿಯುತವಾಗುತ್ತೆ. ಈ ಲಾಭ ಇನ್ನೂ ಹೆಚ್ಚಾಗುವಂತಹ ನಿರೀಕ್ಷೆಗಳು ಕೂಡ ಇದೆ. BSNL ಹೊಸ ಯೋಜನೆಯನ್ನು ಕೈಗೆತ್ತಿಕೊಳ್ತಾ ಇದೆ. ಹಾಗಾದರೆ ಮಿತ್ರರೇ, 17 ವರ್ಷಗಳ ಕಾಲ ನಷ್ಟದಲ್ಲಿದ್ದಂತಹ BSNL ಸಂಸ್ಥೆಯನ್ನು ಈಗ ಲಾಭಕ್ಕೆ ತಂದಿದ್ದಾದರೂ ಹೇಗೆ? ನರೇಂದ್ರ ಮೋದಿಯವರ ಪಾತ್ರ ಏನು? ನರೇಂದ್ರ ಮೋದಿಯವರು BSNLನ್ನು ಮುಚ್ಚಿ ಹಾಕಬೇಕು ಅನ್ನುವಂತಹ ತೀರ್ಮಾನದಲ್ಲಿದ್ದಂಥವರು ಈಗ ದಿಢೀರಂತ BSNLನ್ನು ಇನ್ನಷ್ಟು ಶಕ್ತಿಯುತವಾಗಿಸೋದಕ್ಕೆ ಹೊರಟಿದ್ಯಾಕೆ? BSNL ನಷ್ಟದಿಂದ ಲಾಭಕ್ಕೆ ತಿರುಗಿದಂತಹ ಈ ಇಡೀ ಜರ್ನಿಯನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಭವಿಷ್ಯದಲ್ಲಿ BSNLನ ಯೋಜನೆಗಳೇನು, ಜಿಯೋ ಏರ್ಟೆಲ್ನಂತಹ ಖಾಸಗಿ ಸಂಸ್ಥೆಗಳಿಗೆ ಅವರು ಕಾಂಪೀಟ್ ಮಾಡ್ತಾ ಮುಂದೆ ಹೋಗ್ತಾರಾ? BSNL ಹೊಸದಾಗಿ ಯಾವ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ? ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2024ರಲ್ಲಿ BSNLನ ಕುರಿತಾಗಿ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ. ಅನೇಕ ಡೆವಲಪ್ಮೆಂಟ್ಗಳು ಕೂಡ ಆಗಿದ್ವು. ನಿಮಗೆಲ್ಲ ಗೊತ್ತಿರಬಹುದು, ಅಂಬಾನಿ ಒಂದು ವಿಶ್ವವೇ ತಿರುಗಿ ನೋಡುವಂಥ ಮದುವೆಯನ್ನು ಮಾಡಿದ್ರು. ಇಡೀ ವಿಶ್ವದಲ್ಲಿ ಚರ್ಚೆ ಆಯಿತು. ಏನ್ರಿ ಇದು ಮದುವೆ, ಸಾವಿರಾರು ಕೋಟಿಯನ್ನು ಖರ್ಚು ಮಾಡಿ ಇಷ್ಟೆಲ್ಲ ಧಾಮ್ ಧೂಮ್ ಅಂತ ಮದುವೆ ಮಾಡ್ತಾ ಇದ್ದಾರಲ್ಲ ಅಂತ. ಅದೇ ಸಂದರ್ಭದಲ್ಲಿ ಜಿಯೋ ಕಸ್ಟಮರ್ಸ್ ಇದ್ರಲ್ಲ, ಸಿಕ್ಕಾಪಟ್ಟೆ ಬೇಸರಗೊಂಡಿದ್ರು. ಯಾಕೆ ಅಂತಂದರೆ, ಒಂದು ಕಡೆ ಅಂಬಾನಿ ದುಬಾರಿ ವೆಚ್ಚದ ಮದುವೆಯನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತನ್ನ ಜಿಯೋ ಕಸ್ಟಮರ್ಸ್ಗೆ ಬರೆ ಎಳೆಯೋದಕ್ಕೆ ಹೊರಟಿದ್ರು. ಜಿಯೋದ ಎಲ್ಲ ಪ್ಲಾನ್ಗಳು ಕೂಡ 1 to 2 ಆಗಿಬಿಟ್ವು. ಅದರ ಹಿಂದೆಯೇ ಏರ್ಟೆಲ್ ಕೂಡ ತನ್ನ ದರವನ್ನು ಏರಿಸಿಬಿಡ್ತು. ಖಾಸಗಿ ಟೆಲಿಕಾಂ ಕಂಪನಿಗಳದ್ದು ಒಂದು ರೀತಿಯಲ್ಲಿ ಸ್ವೇಚ್ಛಾಚಾರ ಆಗಿ ಹೋಗ್ಬಿಡ್ತು. ಅವ್ರು ಎಷ್ಟು ದರ ನಿಗದಿಪಡಿಸ್ತಾರೋ ಅಷ್ಟನ್ನು ಜನ ಕೊಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದಕ್ಕೆ ಆಲ್ಟರ್ನೇಟಿವ್ ಇರಲಿಲ್ವಲ್ಲ. ಆ ಸಂದರ್ಭದಲ್ಲಿ ಜನ ಏನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ರು, ನಮಗೆ BSNL ಒಳ್ಳೆಯದು. ಜಿಯೋ ಏರ್ಟೆಲ್ ಪ್ಯಾಕೇಜ್ಗೆ ಹೋಲಿಸಿದ್ರೆ BSNL ಪ್ಯಾಕೇಜ್ಗಳು ಸಾಕಷ್ಟು ಕಡಿಮೆ ದರದಲ್ಲಿತ್ತು. ಹೀಗಾಗಿ ಜನ ಜಿಯೋ ಮತ್ತು ಏರ್ಟೆಲ್ನಿಂದ ಅಥವಾ ಇತರೆ ಖಾಸಗಿ ಕಂಪನಿಗಳಿಂದ ನೇರವಾಗಿ BSNLಗೆ ಪೋರ್ಟ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸರಿಯಾಗಿ BSNL ನೆಟ್ವರ್ಕ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಳ್ತು. ಹೊಸದಾಗಿ 4G ನೆಟ್ವರ್ಕ್ಗಳ ಟವರ್ಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಎಲ್ಲ ಕಾಲ ಕೂಡಿ ಬಂತು. ನಾನು ಅಂದೇ ಹೇಳಿದ್ದೆ, BSNL ಲಾಭಕ್ಕೆ ತಿರುಗುತ್ತೆ. ಯಾಕೆಂದರೆ ನರೇಂದ್ರ ಮೋದಿ ಅವರು ಟೆಲಿಕಾಂ ಇಲಾಖೆಗೆ ಸ್ಪಷ್ಟವಾದಂತಹ ಒಂದು ನಿರ್ದೇಶನವನ್ನು ಕೊಟ್ಟಿದ್ರು. ಈಗಾಗಲೇ ಇದು ಬಿಳಿಯಾನೆ ಆಗಿಬಿಟ್ಟಿದೆ. ಇದೇ ಥರ ಆದರೆ ನಾವು ಮುಚ್ಚೋದೇ ಸರಿ, ನೀವು ಲಾಭಕ್ಕೆ ತರಲೇಬೇಕು, ಹೀಗಂತ ಅವರಿಗೊಂದು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ರು. ಆ ಟಾರ್ಗೆಟ್ ಅನ್ನು ಈಗ ಟೆಲಿಕಾಂ ಸಂಸ್ಥೆ ರೀಚ್ ಆಗಿದೆ. BSNL ಬರೋಬ್ಬರಿ 262 ಕೋಟಿಯನ್ನು ಒಂದು ತ್ರೈಮಾಸಿಕದಲ್ಲಿ ಲಾಭ ಗಳಿಸಿದೆ. ಇದರ ಬಗ್ಗೆ ಕೇಂದ್ರ ಟೆಲಿಕಾಂ ಮಂತ್ರಿ ಆದಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೇ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಮಗಿದು ಬಹಳ ಖುಷಿ ಕೊಡುವಂತಹ ಸುದ್ದಿ. ಭವಿಷ್ಯದಲ್ಲಿ BSNL ಇನ್ನಷ್ಟು ಸ್ಟ್ರೆಂಥನ್ ಆಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಹೊಸ ಯೋಜನೆಯನ್ನು ಕೂಡ ಕೈಗೆತ್ತಿಕೊಳ್ಳೋದಾಗಿ ಅವರು ತಿಳಿಸಿದ್ದಾರೆ. ಮಿತ್ರರೇ, ಇದು ನಿಜಕ್ಕೂ ಕೂಡ ದೇಶಕ್ಕೆ ಬೇಕಾಗಿತ್ತು. ಕೆಲವರಿಗೆ ಅನಿಸಬಹುದು, BSNL ಲಾಭಕ್ಕೆ ಬರಲಿ ಬಿಡಲಿ, ಸರ್ಕಾರ ಯಾಕ್ರಿ ಇದನ್ನೆಲ್ಲ ನಡೆಸಬೇಕು, ಖಾಸಗಿಯವ್ರದ್ದು ಇದೆಯಲ್ಲ, ಜಿಯೋ ಇದೆ, ಏರ್ಟೆಲ್ ಇದೆ, ಇನ್ನೂ 4-6 ಕಂಪನಿಗಳಿದ್ದಾವೆ, ಅವರೇನೋ ನಡೆಸ್ಕೊಂಡು ಹೋಗ್ತಾರೆ, ಜನ ಕೂಡ ಅದಕ್ಕೆ ಇವತ್ತು ಮಾರು ಹೋಗ್ತಾರೆ ಹೊರತು BSNL ಸಿಮ್ಮನ್ನು ಯಾರು ಹಾಕ್ಕೊಳ್ತಾರೆ, ಸರ್ಕಾರ ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಕು, ಯಾಕೆ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು, ಹೀಗೆಲ್ಲ ಕೆಲವರು ಯೋಚನೆ ಮಾಡುವವರು ಕೂಡ ಇದ್ದಾರೆ. ಆದರೆ ಮಿತ್ರರೇ, ನಿಮಗೆ ನೆನಪಿರಲಿ, ನಾವು ಬೆಂಗಳೂರಿನಂತಹ ಸಿಟಿಯಲ್ಲಿ ಕೂತ್ಕೊಂಡಿದ್ದನ್ನೆಲ್ಲ ಹೇಳೋದಕ್ಕೆ ಚಂದ. ಯಾಕೆಂದರೆ ಇಲ್ಲಿ ನಮಗೆ ಒಂದಲ್ಲ ಅಂತಂದರೆ ಇನ್ನೊಂದು ನೆಟ್ವರ್ಕ್ ಸಿಗುತ್ತೆ. ನೀವು ಯಾವುದೋ ಹಳ್ಳಿಗಾಡಿಗೆ ಹೋಗಿ, ಈಗ ಮಲೆನಾಡಿನಂತಹ ಯಾವುದೋ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ, ಅಂತಹ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ನೆಟ್ವರ್ಕ್ ಏನಾದರೂ ಸಿಗುತ್ತೆ ಅಂತಂದರೆ ಅದು BSNLದು ಮಾತ್ರ. ಇವತ್ತಿಗೂ ಕೂಡ ಕೆಲ ಹಳ್ಳಿಗಳನ್ನು ಜಿಯೋ ಕೂಡ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಏರ್ಟೆಲ್ ಕೂಡ ರೀಚ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಅಂತಹ ಹಳ್ಳಿಗಳಲ್ಲಿ ಕಳೆದ 16 ವರ್ಷಗಳಿಂದ BSNLನ ನೆಟ್ವರ್ಕ್ ಸಿಗ್ತಾ ಇದೆ. ಅಂದರೆ ಆರಂಭದಲ್ಲೇ BSNL ಈ ದೇಶದ ಮೂಲೆಯ ಹಳ್ಳಿಗಳನ್ನು ತಲುಪಿಬಿಟ್ಟಿದೆ. ಆದರೆ ಮಧ್ಯದಲ್ಲಿ ಸಾಕಷ್ಟು ಗೊಂದಲಗಳಾಯಿತು, ಸಾಕಷ್ಟು ಹಗರಣಗಳು ನಡೀತು. ಈ ಕಾರಣದಿಂದಾಗಿ BSNL ಮುಳುಗುವ ಹಡಗಾಗ್ಬಿಡ್ತು. ಈ BSNL ಜರ್ನಿಯನ್ನು ನಿಮಗೆ ಚಿಕ್ಕದಾಗಿ ಹೇಳೋದಾದರೆ, 2000ನೇ ಇಸವಿಯಲ್ಲಿ BSNL ಆರಂಭಗೊಳ್ತು. ಆಗ ಕೇಂದ್ರದಲ್ಲಿ ವಾಜಪೇಯಿ ಅವರ ಸರ್ಕಾರ ಇತ್ತು. BSNLಗೆ ಸಾಕಷ್ಟು ಅವರು ಒತ್ತು ಕೊಟ್ಟರು. ಅದಕ್ಕೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ BSNL ಕೂಡ ಕೇಂದ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಹಣದ ಹರಿವನ್ನು ಹರಿಸಿಬಿಡ್ತು. 2000ನೇ ಇಸವಿಯಿಂದ 2007ರವರೆಗೆ
ಈ ದೇಶವನ್ನು BSNL ಆಳ್ತಾ ಇತ್ತು. ಈ ದೇಶದ ಒಟ್ಟಾರೆ ನೆಟ್ವರ್ಕ್ನಲ್ಲಿ 70% BSNLನ ಶೇರ್ ಇತ್ತು. ಹಾಗೆ ಇದು ಲಾಭವನ್ನು ಕೂಡ ಗಳಿಸ್ತಾ ಇತ್ತು. 2000 ಇಸ್ವಿಯಿಂದ 2007ರವರೆಗೆ ಒಟ್ಟು 47,000 ಕೋಟಿಯಷ್ಟು ಲಾಭವನ್ನು ಗಳಿಸಿತ್ತು BSNL ಸಂಸ್ಥೆ. ಮಿತ್ರರೇ, ಆ ಕಾಲದಲ್ಲಿ 47,000 ಕೋಟಿ ಅಂತಂದ್ರೆ ಈಗ ಸರಿಸುಮಾರು ಒಂದು 2 ಲಕ್ಷ ಕೋಟಿಗೆ ಹೋಲಿಸಬಹುದು. 2000 ಇಸ್ವಿಯಿಂದ 2007ರ ಅವಧಿಯಲ್ಲಿ BSNL ಪಾಲಿಗೆ ಕೆಟ್ಟ ಗಳಿಗೆ ಆರಂಭವಾಗಿದ್ದು 2007ರಲ್ಲಿ. ಯಾಕೆ ಅಂತಂದ್ರೆ ಆಗ UPA ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಟೆಲಿಕಾಂ ಮಂತ್ರಿಯಾಗಿದ್ದು ದಯಾನಿಧಿ ಮಾರನ್. ಈಗ INDIA ಕೂಟದ ಭಾಗವಾಗಿ ವಿಪಕ್ಷದಲ್ಲಿ ಕೂತ್ಕೊಂಡು ಲೋಕಸಭೆಯಲ್ಲಿ ದೊಡ್ಡ ದೊಡ್ಡ ಮಾತನಾಡ್ತಾರಲ್ಲ, ಇವರೇ ಮಿತ್ರರೇ ಈ BSNL ಅನ್ನ ಮುಳುಗಿಸಿದ್ದು. ಈ ದಯಾನಿಧಿ ಮಾರನ್ ಟೆಲಿಕಾಂ ಮಂತ್ರಿ ಆದಂತಹ ಸಂದರ್ಭದಲ್ಲಿ ತನ್ನ ಸನ್ ನೆಟ್ವರ್ಕ್ಗೆ ಒಂದಷ್ಟು ಲಾಭ ಮಾಡಿಕೊಡೋದಕ್ಕೆ ಹೊರಡ್ತಾರೆ. BSNL ನೆಟ್ವರ್ಕ್ ಅನ್ನ ದುರ್ಬಳಕೆ ಮಾಡಿಕೊಂಡಂತಹ ಆರೋಪವನ್ನು ಎದುರಿಸ್ತಾರೆ. ಅನಂತರ ಅವರು ಮಂತ್ರಿಗಿರಿಯನ್ನ ಕೂಡ ಕಳೆದುಕೊಳ್ತಾರೆ. ಅದಾದ ನಂತರ ಬಂದಿದ್ದು ಎ ರಾಜಾ. ಈ ಎ ರಾಜಾ ಕೂಡ ಅದೇ DMKಯ ನಾಯಕ. ಒಂದೇ ನಾಣ್ಯದ ಎರಡು ಮುಖಗಳು. ಈ ಎ ರಾಜ ಮಾಡದಂತ ಅನಾಹುತ ನಿಮಗೆಲ್ಲ ಗೊತ್ತೇ ಇದೆ. 2G ಸ್ಪೆಕ್ಟ್ರಮ್ ಹಗರಣ ಕೇಳಿಬರುತ್ತೆ. ಈ ದೇಶದ ದುರಂತ ಏನು ಕೇಳಿದ್ರೆ ಆ ಸ್ಪೆಕ್ಟ್ರಮ್ ಹಗರಣವನ್ನು ಸಾಬೀತು ಮಾಡೋದಕ್ಕಾಗಿಲ್ಲ. ಈ ಕಾರಣದಿಂದಾಗಿ ಎ ರಾಜ ಈಗಲೂ ಕೂಡ ಸಂಸದರಾಗಿದ್ದಾರೆ. ದಯಾನಿಧಿ ಮಾರನ್ ಕೂಡ ಈಗಲೂ ಸಂಸದರಾಗಿದ್ದಾರೆ. ಅವರು ಲೋಕಸಭೆಯಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಡೀ BSNL ಸಂಸ್ಥೆಯನ್ನು ಮುಳುಗಿಸಿದ್ದೇ ಈ ಇಬ್ಬರು ಮಹಾನುಭಾವರು. ಇವರ ಕಾರಣದಿಂದಾಗಿ BSNL ಏನು ರೆಪ್ಯುಟೇಷನ್ ಅನ್ನು ಹೊಂದಿತ್ತಲ್ಲ, ಅದು ಕಂಪ್ಲೀಟ್ ಆಗಿ ನೀರಿನಲ್ಲಿ ಹೋಮ ಮಾಡಿದ ಹಾಗಾಯಿತು. ಹಂತ ಹಂತವಾಗಿ ಜನರ ನಂಬಿಕೆಯನ್ನು ಕೂಡ ಕಳೆದುಕೊಳ್ತಾ ಬಂತು. ಸರ್ಕಾರವೂ ಕೂಡ BSNL ವಿಚಾರದಲ್ಲಿ ಏನಾದರೂ ನಿರ್ಧಾರ ಕೈಗೊಳ್ಳಬೇಕಾದ್ರೆ 100 ಬಾರಿ ಯೋಚಿಸಬೇಕಾದಂತಹ ಪರಿಸ್ಥಿತಿ ಬಂತು. ಮನಮೋಹನ್ ಸಿಂಗ್ ಸರ್ಕಾರಕ್ಕೂ ಅದೇ ಆಯಿತು. ಆರಂಭದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಕೂಡ ಅದೇ ಆಯಿತು. ಯಾಕಂದ್ರೆ ಇಡೀ ಸಂಸ್ಥೆಯ ನಂಬಿಕೆಯನ್ನು ಕಳೆದುಕೊಂಡಿತ್ತು. ಇನ್ನೊಂದು ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಈ ಹಗರಣಗಳಿಂದಾಗಿ BSNL ನಲ್ಲಿ ಕೆಲಸ ಮಾಡ್ತಿದ್ದಂತಹ ಪ್ರಾಮಾಣಿಕ ವ್ಯಕ್ತಿಗಳು ಕೂಡ ಯಾವುದಾದ್ರೂ ಒಂದು ನಿರ್ಧಾರ ಕೈಗೊಳ್ಳಬೇಕಾದ್ರೆ 100 ಬಾರಿ ಯೋಚನೆ ಮಾಡ್ತಾ ಇದ್ರು. ಯಾಕಂದ್ರೆ ಎಲ್ಲಿ ನನ್ನ ತಲೆ ಮೇಲೆ ಬಂದ್ಬಿಡುತ್ತೋ, ನಾನೆಲ್ಲಿ ಜೈಲಿಗೆ ಹೋಗಬೇಕಾಗುತ್ತೋ, ಈ ಪರಿಸ್ಥಿತಿ ಬಂತು. ಯಾಕಂದ್ರೆ ಈ ಹಗರಣಗಳು ಕೇಳಬಂದಂತಹ ಸಂದರ್ಭದಲ್ಲಿ ಸಚಿವರುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಸರ್ಕಾರ ಪ್ರಾಮಾಣಿಕ ಅಧಿಕಾರಿಗಳನ್ನ ಬಲಿ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿತ್ತು. ಹೀಗಾಗಿ BSNL ಒಂದು ಮುಳುಗುವ ಹಡಗಾಗಿತ್ತು. 2016ರಲ್ಲಿ ನೀತಿ ಆಯೋಗ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡುತ್ತೆ, ನೀವು BSNL ಅನ್ನ ಮುಚ್ಚಿಬಿಡಿ, ಇದು ಬಿಳಿಯಾನೆ ಆಗಿದೆ. ಸರ್ಕಾರ ಪ್ರತಿ ವರ್ಷವೂ ಕೂಡ ಅದಕ್ಕೆ ಹಣ ವೆಚ್ಚ ಮಾಡಬೇಕಾಗಿದೆ, ₹1 ಲಾಭ ಬರ್ತಾ ಇಲ್ಲ. ಸರ್ಕಾರಕ್ಕೆ ಯಾಕೆ ಬೇಕು ಆ ಉಸಾಬರಿ ಅಂತ ಅವರೊಂದು ರಿಪೋರ್ಟ್ ಕೊಡ್ತಾರೆ. ನರೇಂದ್ರ ಮೋದಿ ಅವರ ಸರ್ಕಾರದ ನಡವಳಿಕೆಗಳು ಕೂಡ ಅದೇ ರೀತಿಯಾಗಿತ್ತು. ಮೋದಿ ಸರ್ಕಾರ BSNL ಬಗ್ಗೆ ಅಷ್ಟಾಗಿ ಯೋಚನೆ ಮಾಡ್ತಾ ಇರಲಿಲ್ಲ. ಅಂದ್ರೆ ಅವ್ರಿಗೆ ಗೊತ್ತಾಗಿತ್ತು ಇದನ್ನು ಎತ್ತಿ ನಿಲ್ಲಿಸುವಂತಹದ್ದು ಬಹಳ ಕಷ್ಟ ಇದೆ ಅಂತ. ಆದರೆ ಈ ಖಾಸಗಿ ಕಂಪನಿಗಳು ಆರಂಭದಲ್ಲಿ ಒಳ್ಳೆಯ ಯೋಜನೆಯನ್ನ ಕೊಟ್ಟರು. ಈ ದೇಶದಲ್ಲಿ ಖಾಸಗಿ ಟೆಲಿಕಾಂ ಕಂಪನಿಗಳು ಜನರಿಗೆ ಉತ್ತಮವಾದ ಸರ್ವಿಸ್ ಕೊಡ್ತವೆ ಅಂತ ಕೇಂದ್ರ ಸರ್ಕಾರಕ್ಕೆ ಕೂಡ ಅನಿಸಿತ್ತು. ಜಿಯೋದವ್ರು ಏನ್ ಮಾಡಿದ್ರು, ಉಚಿತವಾಗಿ ಇಂಟರ್ನೆಟ್ ಸೇವೆಯನ್ನು ಕೊಟ್ಟರು. ಈ ದೇಶದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಈ ಹಿಂದೆ 1 GB ಕೊಳ್ಳೋದಕ್ಕೆ ₹100 ಇನ್ವೆಸ್ಟ್ ಮಾಡ್ತಾ ಇದ್ದಂಥ ಜನ ದಿನಕ್ಕೆ GB ಗಟ್ಟಲೆ ಇಂಟರ್ನೆಟ್ ಅನ್ನು ಪಡೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅಂತಹದೊಂದು ಕ್ರಾಂತಿಯನ್ನು ಮಾಡಿದ್ದು ಜಿಯೋನೇ. ಅದನ್ನು ನಾವು ಈಗಲೂ ಕೂಡ ಒಪ್ಪಲೇಬೇಕು. ಆದರೆ ಮುಂದೇನು ಮಾಡಿದ್ರು? ಯಾವಾಗ ಇಡೀ ಮಾರ್ಕೆಟ್ ಅವರ ಕಂಟ್ರೋಲ್ಗೆ ಬಂತೋ ಅವರು ಮನಸ್ಸಿಗೆ ಬಂದಂತಹ ನಿರ್ಧಾರವನ್ನು ಕೈಗೊಂಡ್ರು, ಮನಸ್ಸಿಗೆ ಬಂದಂತಹ ದರವನ್ನು ನಿಗದಿ ಮಾಡಿದ್ರು. ಹೀಗಾಗಿ ಸರ್ಕಾರಕ್ಕೆ ಅನಿಸೋದಕ್ಕೆ ಶುರುವಾಯಿತು, ಜನರಿಗೆ ಉತ್ತಮ ಸೇವೆಯನ್ನು ಕೊಡಬೇಕು ಅಂತಂದ್ರೆ ಮತ್ತೆ ನಾವು BSNL ಅನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ. ಹೀಗಾಗಿ 2023ರ ನಂತರ ಕೇಂದ್ರ ಸರ್ಕಾರವೂ ಕೂಡ BSNL ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿತು. ಮಿತ್ರರೇ, ಈ ಬಾರಿ ಅಂದ್ರೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಅಧಿಕಾರಕ್ಕೆ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಅವರು ಒಂದು ದೃಢ ನಿರ್ಧಾರವನ್ನು ಮಾಡ್ತಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಕೇಂದ್ರದಲ್ಲಿ ಅತ್ಯಂತ ಉತ್ಸಾಹಿಯಾದಂತಹ ಯುವ ಮಂತ್ರಿ, ಅವರಿಗೆ ಟೆಲಿಕಾಂ ಇಲಾಖೆಯನ್ನು ಕೊಡ್ತಾರೆ. ಅವರು ಟೆಲಿಕಾಂ ಮಂತ್ರಿ ಆಗ್ತಾರೆ. ಅದಾದ ಬಳಿಕ ಅವರು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ತಾರೆ. ಪ್ರಮುಖವಾಗಿ ಕೆಲವೊಂದನ್ನ ಹೇಳಬೇಕು ಅಂತಂದ್ರೆ, BSNL ಬಿಳಿಯಾನೆ ಆಗಿತ್ತಲ್ಲ, ಅದರ ಎಕ್ಸ್ಪೆಂಡಿಚರ್ ವಿಪರೀತವಾಗಿ ಆಗ್ತಾ ಇತ್ತು, ಅನಗತ್ಯ ಖರ್ಚುಗಳು. ಅದಕ್ಕೆಲ್ಲ ಬ್ರೇಕ್ ಹಾಕುವಂತಹ ಕೆಲಸವನ್ನ ಇವರು ಮಾಡ್ತಾರೆ. ಒಂದಷ್ಟು ನಿದ್ದೆ ಮಾಡ್ತಾ ಇದ್ದಂತಹ ಹಿರಿಯ ಅಧಿಕಾರಿಗಳಿಗೆ ಬಲವಂತವಾಗಿ VRS ಕೊಟ್ಟು ಮನೆಗೆ ಕಳುಹಿಸಲಾಗುತ್ತೆ. ಇದರಿಂದಾಗಿ ಸರ್ಕಾರಕ್ಕೆ ಲಕ್ಷ ಸಂಬಳ ಕೊಡುವುದು ಕೂಡ ಉಳಿಯುತ್ತೆ. ಇದೆಲ್ಲ ಕಾರಣದಿಂದಾಗಿ ಅನಗತ್ಯವಾಗಿ ಆಗ್ತಿದ್ದಂತಹ ಖರ್ಚುಗಳು ಕಡಿಮೆ ಆಗಿದ್ರಿಂದ BSNL ಹಂತ ಹಂತವಾಗಿ ಲಾಭಕ್ಕೆ ತಿರುಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ 2024ರ ಜೂನ್ ಬಳಿಕ BSNL ಸಬ್ಸ್ಕ್ರೈಬರ್ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಜನ BSNL ಬಗ್ಗೆ ಆಕರ್ಷಿತರಾಗ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಮೊಬೈಲ್ ಸಿಮ್ ಬಳಕೆ 15% ಜಾಸ್ತಿ ಆಗಿದೆ. ಹಾಗೆ ಫೈಬರ್ ನೆಟ್ವರ್ಕ್ ಅನ್ನು ಬಳಸುವಂತವರ ಸಂಖ್ಯೆ 18% ಜಾಸ್ತಿ ಆಗಿದೆ. ಹೊಸದಾಗಿ ಫೈಬರ್ ನೆಟ್ವರ್ಕ್ ಅನ್ನ ಅಂದ್ರೆ BSNL ಫೈಬರ್ ನೆಟ್ವರ್ಕ್ ಅನ್ನ ಅವರು ಕನೆಕ್ಷನ್ ಪಡೆದುಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಸೇವೆ ಕೊಡೋದಕ್ಕೆ ಕೇಂದ್ರ ಸರ್ಕಾರವು ಕೂಡ ಕೆಲವೊಂದಷ್ಟು ಯೋಜನೆಗಳನ್ನು ತರ್ತಾ ಇದೆ. 4G ನೆಟ್ವರ್ಕ್ ಅನ್ನ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ವಿಸ್ತರಣೆ ಮಾಡೋದಕ್ಕೋಸ್ಕರವಾಗಿ 1 ಲಕ್ಷ ಟವರ್ಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಈಗಾಗಲೇ 60,000 ಟವರ್ಗಳನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಅವು ಕಾರ್ಯಾರಂಭ ಕೂಡ ಮಾಡಿದವೆ. ಹಾಗೆ 2025ರ ಜೂನ್ ಒಳಗಾಗಿ ಉಳಿದಂತಹ 40,000 ಹೊಸ ಟವರ್ಗಳನ್ನು ಕೂಡ ಇನ್ಸ್ಟಾಲ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಹಂತ ಹಂತವಾಗಿ ಇವರ ಸೇವೆಗಳನ್ನು ಇವರು ವಿಸ್ತರಣೆ ಮಾಡ್ತಾ ಇದ್ದಾರೆ. ಹೆಚ್ಚು ಸಮರ್ಪಕವಾದಂತಹ ಸೇವೆಯನ್ನು ಕೊಡೋದಕ್ಕೂ ಕೂಡ ಯತ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ BSNL ಇನ್ನೊಂದು ಯೋಜನೆಯನ್ನು ಕೈಗೊಂಡಿದೆ. ಅದೇನು ಕೇಳಿದ್ರೆ, ಸ್ಯಾಟಲೈಟ್ ಟು ಮೊಬೈಲ್ ಅಂತ.
ಈಗ ನೆಟ್ವರ್ಕ್ ಟವರ್ನಿಂದ ಬರುತ್ತಲ್ಲ, ಇದನ್ನು ಸ್ಯಾಟಲೈಟ್ ಥ್ರೂ ಕೊಡಬೇಕು ಅಂತ ಹೇಳುವಂಥ ಯೋಜನೆ ಇದು. ಇದಕ್ಕೋಸ್ಕರವಾಗಿಯೂ ಕೂಡ ಕೆಲಸ ಮಾಡಲಾಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಇದೇನಾದರೂ ಸಾಕಾರಗೊಂಡಿದ್ದೆ ಆದರೆ ಈ ದೇಶದ ಟೆಲಿಕಾಂ ಸೆಕ್ಟರ್ನಲ್ಲಿ ದೊಡ್ಡ ಕ್ರಾಂತಿಯೇ ನಡೆದು ಹೋಗ್ಬಿಡುತ್ತೆ. ಯಾಕೆಂದರೆ ಈ ಟವರ್ಗಳ ಗೋಜ ಇರೋದಿಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಭಾರತ ಬಹಳ ವೈವಿಧ್ಯಮಯವಾದಂತಹ ದೇಶ. ನಮಗೆ ಪ್ರತಿ 50-50 ಕಿಲೋಮೀಟರ್ಗೂ ನಮ್ಮ ಭೌಗೋಳಿಕ ಸ್ಟ್ರಕ್ಚರ್ ಬದಲಾಗ್ತಾ ಹೋಗುತ್ತೆ. ಒಂದು ಕಡೆ ಗುಡ್ಡಗಾಡಿರುತ್ತೆ, ಇನ್ನೊಂದು ಕಡೆ ಹಿಮಾಲಯ ಇದೆ, ಮತ್ತೊಂದು ಕಡೆ ಬಯಲು ಪ್ರದೇಶ ಇದೆ. ಹೀಗಾಗಿ ಎಲ್ಲಾ ಭಾಗಕ್ಕೂ ಕೂಡ ಒಂದೇ ರೀತಿಯ ಇಂಟರ್ನೆಟ್ ಸೇವೆಯನ್ನು ಕೊಡುವಂತಹದ್ದು ಕಷ್ಟ. ಇದಕ್ಕಿರುವ ಆಪ್ಷನ್ ಏನು ಕೇಳಿದ್ರೆ ಸ್ಯಾಟಲೈಟ್ ನೆಟ್ವರ್ಕ್. ಇದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಶ್ರಮ ಹಾಕ್ತಾ ಇದೆ. ಮುಂದಿನ ಕೆಲ ಸಮಯದಲ್ಲಿ ಇದರಲ್ಲೂ ಕೂಡ ನಾವು ಯಶಸ್ಸು ಗಳಿಸ್ತೀವಿ ಎನ್ನುವಂತಹ ದೃಢ ವಿಶ್ವಾಸವನ್ನ ಟೆಲಿಕಾಂ ಇಲಾಖೆ ಹೊಂದಿದೆ. ಹೀಗಾಗಿ ಮಿತ್ರರೇ, BSNL ಹಂತ ಹಂತವಾಗಿ ಚೇತರಿಸಿಕೊಳ್ತಾ ಇದೆ. ಇನ್ನೇನು ಮುಚ್ಚೆ ಹೋಗುತ್ತೆ ಎನ್ನುವಂತಹ ಸಂಸ್ಥೆ ಮತ್ತೆ ಪುಟಿದೆದ್ದು ನಿಂತಿದೆ. 2007ರಿಂದ 2024 BSNLಗೆ ಆದಂತಹ ನಷ್ಟ 1,13,095 ಕೋಟಿ. 17 ವರ್ಷದಲ್ಲಿ 1,13,095 ಕೋಟಿಯಷ್ಟು ನಷ್ಟವನ್ನು ದಾಖಲಿಸಿದೆ BSNL. ಆದರೆ ಮೊಟ್ಟ ಮೊದಲ ಬಾರಿಗೆ 2024 ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತ್ರೈಮಾಸಿಕ ಏನಿದೆ, ಇದರಲ್ಲಿ 262 ಕೋಟಿಯಷ್ಟು ಲಾಭಕ್ಕೆ ಮರಳಿದೆ. ಇದು ದೊಡ್ಡ ಸುದ್ದಿ. ಸಹಜವಾಗಿ ಇದು ಭಾರತದ ಟೆಲಿಕಾಂ ಇಲಾಖೆಯ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಇದು ಮುಂದಿನ ದಿನಗಳಲ್ಲಿ BSNL ಹೊಸ ಸೇವೆಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಪೂರಕವಾಗುತ್ತೆ. ಸದ್ಯ ಮಿತ್ರರೇ, ನಷ್ಟವನ್ನೇನು ಸರಿದೂಗಿಸಿಕೊಂಡು ಲಾಭಕ್ಕೆ ಮರಳಿದ್ದಾರೆ. ಈ ಲಾಭ ಇನ್ನಷ್ಟು ಹೆಚ್ಚಾಗಬಹುದು, ಇದೆಲ್ಲವೂ ಕೂಡ ನಿರೀಕ್ಷಿತ. ಆದರೆ BSNL ಯಾವ ವಿಭಾಗದಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅಂತಂದರೆ, ಸದ್ಯ ಈ ದೇಶದಲ್ಲಿ 5G ನೆಟ್ವರ್ಕ್ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಜಿಯೋದವರು 5G ನೆಟ್ವರ್ಕ್ ಕೊಡ್ತಾ ಇದ್ದಾರೆ, ಏರ್ಟೆಲ್ನವರು ಕೂಡ 5G ನೆಟ್ವರ್ಕ್ ಕೊಡ್ತಾ ಇದ್ದಾರೆ. ಆದರೆ BSNL ಅವರು ಇನ್ನೂ ಕೂಡ 4G ನೆಟ್ವರ್ಕನ್ನು ಈ ದೇಶದ ಮೂಲೆ ಮೂಲೆಗೆ ತಲುಪಿಸೋದಕ್ಕೆ ಹೆಚ್ಚು ಸರ್ಕಸ್ ಮಾಡ್ತಾ ಇದ್ದಾರೆ. ನನಗನ್ನಿಸುತ್ತೆ ಇದರಲ್ಲಿ BSNLನವರು ಹೆಚ್ಚು ವರ್ಕೌಟ್ ಮಾಡಬೇಕು. ಕೇಂದ್ರ ಸರ್ಕಾರವೂ ಕೂಡ ಇದಕ್ಕೆ ಹೆಚ್ಚು ಆಸಕ್ತಿಯನ್ನು ಕೊಡಬೇಕು. ಈಗಾಗಲೇ ಇವರು ಒಂದು ಕೆಲಸ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಟಾಟಾದವರ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಈಗೇನು 4G ನೆಟ್ವರ್ಕ್ ಅನ್ನು ಕೊಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಸಾಫ್ಟ್ವೇರ್ ಅನ್ನು ಹಾಕಿ ಮುಂಬರುವ ದಿನಗಳಲ್ಲಿ ಅದನ್ನು 5Gಗೆ ಕನ್ವರ್ಟ್ ಮಾಡುವಂತಹ ಒಂದು ಯೋಜನೆಯೂ ಕೂಡ ಈ ಟೆಲಿಕಾಂ ಇಲಾಖೆಯ ಟೇಬಲ್ ಮೇಲಿದೆ. ಅದೇನಾದರೂ ಯಶಸ್ವಿ ಆಗಿದ್ದೇ ಆದರೆ BSNL ಈ ದೇಶದಲ್ಲಿ ಮತ್ತೆ ದೊಡ್ಡ ಮಾರ್ಕೆಟ್ ಅನ್ನು ಆವರಿಸುತ್ತೆ. ಮಿತ್ರರೇ, BSNLನ ಈ ಸಾಧನೆಯ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.